ಹಾಯ್ ನನ್ನ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಸಾಲ ಪಕೋಡ ಮಾಡೋಣ. ಎಲ್ಲ ಬಿಡಿಸ್ಕೊಂಡಿರೋಂತಹ ಸ್ವೀಟ್ ಕಾರ್ನ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲವನ್ನು ಹಾಕೋಬೇಕು. ನಂತರ ಶುಂಠಿನ ಸ್ವಲ್ಪ ತುರ್ಕೊಂಡು ಹಾಕೋಬೇಕು. ಶುಂಠಿನ ತುರ್ಕೊಂಡು ಇವೆಲ್ಲ ಸಾಮಗ್ರಿಗಳನ್ನು ಪಕೋಡಕ್ಕೆ ಯಾವ್ಯಾವ ಸೀಸನ್ನಲ್ಲಿ ಏನೇನಿರುತ್ತೋ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪ ಸ್ವೀಟ್ ಕಾರ್ನ ನಾನು ಮಿಕ್ಸಿಯಲ್ಲಿ ತರಿತರಿಯಾಗಿ ತುರ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕೋಬೇಕು, ಕ್ರಿಸ್ಪಿಯಾಗಿ ಬರ್ತವೆ. ಹಾಗೆ ಒಂದು 1.5 ಬಟ್ಲಷ್ಟು ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸೌಟಲ್ಲಿ. ಒಂದೊಂದು 3 ಸೌಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸಾಫ್ಟಾಗಿ ಬರುತ್ತೆ, ಇದು ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಅಂತ. ಸ್ವಲ್ಪ ಓಂಕಾಳು ಅಂದರೆ ಅಜ್ವಾನ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಅರಿಶಿನ, ಒಂದು ಸ್ಪೂನಷ್ಟು ಖಾರದ ಪೌಡ್ರು, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ನಂತರ ಕೊತ್ತಂಬರಿ ಕಾಳು, ಧನಿಯಾ ಕಾಳು ಅಂತಾರಲ್ಲ, ಅವನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ. ಬಿಸಿ ಮಾಡಿರೋಂಥ ಎಣ್ಣೆ ಒಂದು ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಇದು ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇವಾಗ ಎಲ್ಲವನ್ನು ಚೆನ್ನಾಗಿ ಇದನ್ನು ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಯಾಕಂದರೆ ನೀರು ಹಾಕ್ಕೊಂಡ್ರೆ ಅದು ಅದರೊಳಗಿನ ಸ್ವೀಟ್ ಕಾರ್ನ್ ಮತ್ತು ಈರುಳ್ಳಿ ಇವೆಲ್ಲ ನೀರು ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಆಗೋದಿಲ್ಲ, ತುಂಬ ಅಳ್ಕಾಗ್ಬಿಡುತ್ತೆ ಹಿಟ್ಟು. ಹಾಗಂತ ಮೊದಲೇ ಕೈಲೆಲ್ಲ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡ್ತಾ ಇರ್ಬೋದು, ಈಗ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ನಾವು ಈರುಳ್ಳಿ ಬಜ್ಜಿ ಮಾಡ್ತೇವಲ್ಲ, ಅದೇ ಸೇಮ್ ಇದರಲ್ಲೇ ಮಾಡೋದು ಸ್ವೀಟ್ ಕಾರ್ನ ಪಕೋಡಾನ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಟ್ರೈ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಆಗಿ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಹದಕ್ಕೆ ಬರಬೇಕು ಹಿಟ್ಟು. ಅಂದರೆ ಪಕೋಡಾನ ನೋಡಿ ಎಣ್ಣೆ ನೋಡ್ತಾ ಇರ್ಬೋದು, ಎಣ್ಣೆ ಕಾದಿದೆ. ಈಗ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪಕೋಡಾನ ಬಿಟ್ಕೋಬೋದು. ನಾನು ಸ್ವಲ್ಪ ತಟ್ಟಿ ಬಿಟ್ಕೋತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದಾಗಿ ಪಕೋಡಾನ ಬಿಡಬೇಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಲರ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನ ಉರಿಯಲ್ಲೇ ಏನು ಮಾಡಬೇಕು, ಕರಿಬೇಕು. ಯಾಕಂದರೆ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು. ಸಾಫ್ಟಾಗಿ ಮೇಲ್ಗಡೆ ಎಲ್ಲ ಹೊತ್ತು ಹೋದರೆ ಚೆನ್ನಾಗಿರಲ್ಲ. ಪಕೋಡ ರೆಡಿ ಆಗಿದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಇವಾಗ ನಾನು ಪುದೀನ ಚಟ್ನಿ, ಸ್ವೀಟ್ ಪುದೀನ ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆ ಅಂತೂ ಸಖತ್ತಾಗಿತ್ತು. ನನ್ನ ಮಕ್ಕಳು ತುಂಬ ಟೇಸ್ಟಿಯಾಗಿದೆ ಅಂತ ಎಲ್ಲ ನನಗೂ ಒಂದೇ ಬಿಡದೆ ಖಾಲಿ ಮಾಡಿಬಿಟ್ರು. ಹೇಗಿದೆ ಅಂತ ಇವಾಗ ನೋಡ್ಬೋದು. ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾಯಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ನೋಡಿ ಇವಾಗ ನೋಡಿ, ಒಳಗಡೆನೂ ಸಾಫ್ಟಾಗಿದೆ, ಒಳಗಡೆ ಕ್ರಿಸ್ಪಿಯಾಗಿದೆ. ಟೇಸ್ಟ್ ನೋಡ್ತಾ ಇದ್ದೀನಿ, ಪುದೀನ ಚಟ್ನಿ ಜೊತೆ ಸಖತ್ತಾಗಿರುತ್ತೆ ಅಂತ. ವಾವ್, ವೆರಿ ನೈಸ್, ಸೂಪರ್ ಟೇಸ್ಟಿಯಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸ್ವೀಟ್ ಕಾರ್ನ್ ಪಕೋಡ ಅಂತ ಹೇಳಿ. ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಇದನ್ನು ಸಾಸ್ ಜೊತೆನೂ ತಿನ್ಬೋದು, ಹಾಗೇ ತಿನ್ಬೋದು, ಇಲ್ಲ ನಾವೇನಾದರೂ ಪುದೀನ ಚಟ್ನಿ ಮಾಡಿದ್ದಲ್ಲ ಅದು ಅಂಕೂ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.